ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪು ಗೌಡ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವಿವತ್ತು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಎಲ್ಲರೂ ರೆಡಿ ಆಗಿಬಿಟ್ಟು ಪಾಪುನು ಕೂಡ ರೆಡಿ ಮಾಡಿಕೊಂಡು ಬೆಂಗಳೂರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬೆಂಗಳೂರಿಗೆ ಕಪ್ಪ ಅಂದರೆ ವೇಗಾ ಸಿಟಿ ಮಾಲ್ಗೆ ಹೋಗ್ಬಿಟ್ಟು ಬರೋಣ, ಪಾಪುನ ಸ್ವಲ್ಪ ಹೊರಗಡೆ ಓಡಾಡ್ಸ್ಕೊಂಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವನು ಹೊರಗಡೆ ಕರ್ಕೊಂಡೋಗಿ ಜಾಸ್ತಿ ದಿನ ಆಗಿತ್ತಲ್ಲ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ದು. ಫುಲ್ ಮೋಡ ಆಗಿತ್ತು, ಮಳೆ ಬರೋ ಥರ ಆಗಿತ್ತು. ಅದು ಜಾಸ್ತಿ ಮಳೆ ಬರಲಿಲ್ಲ. ನಾವು ಬಸ್ ಹತ್ಕೊಂಡು ನೆಲಮಂಗ್ಲಕ್ಕೆ ಹೋದೋ. ನೆಲಮಂಗ್ಲದಲ್ಲಿ ಅಲ್ಲಿಂದ ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗಬೇಕು. ಅದಕ್ಕೆ ಇಲ್ಲಿಂದ ಬಸ್ ಹತ್ಕೊಂಡು ನೆಲಮಂಗ್ಲಕ್ಕೆ ಹೋಗ್ತಾ ಇದ್ದೀವಿ. ನೆಲಮಂಗ್ಲದಿಂದ ಬೇರೆ ಬಸ್ ಹತ್ಕೊಂಡು ನಾಗಸಂದ್ರದವರೆಗೂ ಆ ಬಸ್ಸಲ್ಲಿ ಹೋದೋ. ಅಲ್ಲಿ ಬಸ್ಸೆಲ್ಲ ಫುಲ್ಲು ಟ್ರಾಫಿಕ್ ಆಗಿತ್ತು. ಫುಲ್ಲು ಬಸ್ಸಲ್ಲಿ ಹೋಗ್ತೀವಿ ಅಂದರೆ ಸಂಜೆ ಆಗುತ್ತೆ. ಅದಕ್ಕೆ ನಾಗಸಂದ್ರದಲ್ಲಿ ಇಳಿದ್ಬಿಟ್ಟು ಮೆಟ್ರೋಗೆ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮೆಟ್ರೋದಲ್ಲಿ ಹೋದರೆ ಬೇಗ ಹೋಗ್ಬೋದು ಅಂದ್ಕೊಂಡು ಮೆಟ್ರೋಗೆ ಹೋದೋ. ನೋಡಿ, ಮೆಟ್ರೋ ಸ್ಟೇಷನ್ನಲ್ಲಿ ಹೋಗ್ತಾ ಇದ್ದೀವಿ. ನಾಗಸಂದ್ರ ಮೆಟ್ರೋ ಸ್ಟೇಷನಲ್ಲಿ ಮೆಟ್ರೋ ಹತ್ಕೊಂಡು ಹೋಗಬೇಕು ಅಂತ ಹೋಗಿ ಅಲ್ಲಿ ಟಿಕೆಟ್ ಎಲ್ಲ ತಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಚಿರಿಮಾ ಹೋದ್ಮೇಲಂತೆ ಇಲ್ಲ ಇಲ್ಲ ಇದನ್ನ ಚೀಸ್. ಅವತ್ತು ಫುಲ್ಲು ರಶ್ ಇತ್ತು, ಸೀಟೇ ಇರಲಿಲ್ಲ. ಎಲ್ಲ ವಿಡಿಯೋ ಮಾಡ್ಕೊ. ನಾವು ಮೆಟ್ರೋದಲ್ಲಿ ಮೆಜೆಸ್ಟಿಕ್ವರೆಗೂ ಬಂದುಬಿಟ್ಟು ಮೆಜೆಸ್ಟಿಕ್ಕಲ್ಲಿ ಮೆಟ್ರೋ ಇಳಿದ್ಬಿಟ್ಟು ಬಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಡೈರೆಕ್ಟ್ ಮೆಟ್ರೋ ಇಲ್ಲ ಅಲ್ಲಿ ವೇಗಾ ಸಿಟಿ ಮಾಲ್ ಹತ್ರಕ್ಕೆ. ನಾವು ಮೆಜೆಸ್ಟಿಕ್ಕಿಂದ ಬೊಮ್ಮನಹಳ್ಳಿಗೆ ಹೋಗಬೇಕು. ಬೊಮ್ಮನಹಳ್ಳಿವರೆಗೂ ಹೋಗ್ತಾ ಇದ್ದೀವಿ ಬಸ್ ಹತ್ಕೊಂಡು. ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು, ಬಸ್ ಹತ್ತಕ್ಕೆ ಭಯ, ಅಷ್ಟು ಟ್ರಾಫಿಕ್ಕು. ಬೆಂಗಳೂರಲ್ಲಂತೂ ಬಸ್ಸಲ್ಲಿ ಓಡಾಡೋಕ್ಕೆ ಬೇಜಾರು. ಮೆಟ್ರೋ ಇನ್ನೂ ಮಾಡ್ತಾ ಇದ್ದಾರೆ ಬೊಮ್ಮನಹಳ್ಳಿವರೆಗೂ. ಡೈರೆಕ್ಟಲ್ಲಿ ಮೆಟ್ರೋ ಸ್ಟೇಷನ್ ಅಲ್ಲೇ ಇದೆ, ವೇಗಾ ಸಿಟಿ ಮಾಲ್ ಮುಂದೆನೇ. ಇನ್ನೂ ಅದು ಮೆಟ್ರೋ ಬಿಟ್ಟಿಲ್ಲ. ಇನ್ನೂ ಸ್ವಲ್ಪ ದಿನಗಳಾಗುತ್ತೇನೋ, ಅದು ರೆಡಿ ಮಾಡ್ತಾ ಇದ್ದಾರೆ. ಬೇಗ ಮೆಟ್ರೋ ಬಿಟ್ಟರೆ ಎಲ್ರಿಗೂ ಉಪಯೋಗ ಆಗುತ್ತೆ. ಹೋಗ್ತಾ ಇದ್ದೀವಿ. ನೋಡಿ, ಎಲ್ಲಿಂದ ಎಲ್ಲಿವರೆಗೂ ನೋಡಿರಿ ಟ್ರಾಫಿಕ್. ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. 5 ನಿಮಿಷಕ್ಕೂ 2 ನಿಮಿಷಕ್ಕೂ ನಿಲ್ಸ್ಕೊಂಡು ಹೋಗ್ತಾ ಐತೆ ಬಸ್ಸು. ಅಲ್ಲಿಂದ ಹೋಗಿ ಬೊಮ್ಮನಹಳ್ಳಿಲಿ ಇಳಿದ್ಬಿಟ್ಟು ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ವೇಗಾ ಸಿಟಿ ಮಾಲ್ ಹತ್ರಕ್ಕೆ ಹೋದೋ. ನಾನೇ ಕಂಡ್ರೇನಾಗಲ್ಲ ವೀಡಿಯೋ ಹಾಕ್ಬೇಕಾದ್ರೆ. ಏನು ಮೇಕಪ್ ಆಗೋದ ಈಗ ತಗೊಂಡು ಚೆಕ್ ಮಾಡ್ಕೊಳ್ಳೋದು ಟ್ರಯಲ್. ಈಗ ತಗೊಂಡ್ರೆ ಮಾತ್ರ ಇವರು ಹಿಂಗೆ ನಡಿ. ಇದಪ್ಪ ಏನು ಕಾಲು ಎತ್ತಿಸ್ಕೊ, ಎಷ್ಟು ಎತ್ಕೊಂಡ್ಬಿಡು, ಅವ್ನು ನಡೆಯಲ್ಲ. ಅವನು ಆಮೇಲೆ ಸಿನಿಮಾ ಈ ಕಡೆಯಿಂದ ಒಂದು ರೌಂಡ್ ಎಲ್ಲ ವಿಡಿಯೋ ಬಿಟ್ಟು
ತಿರ್ಗಿ ಮೇಲ್ಕೆ ಹೋಗೋಣ, ತಿರ್ಗಿ ಮೇಲೆ ಪೂರ್ತಿ ಮೇಲೆ ಕೊಡ್ತೇನೆ, ಪೂರ್ತಿ ಮೇಲ್ಕೆ ಹೋಗೋಣ. ಮಕ್ಳು ಮತ್ತೆ ಇನ್ನು ಎಡ್ಕೊಂಡಂಗೆ ಇಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಂಡು ಹೊಟ್ಟೋಗೋಣ. ಇಲ್ಲೇನಂತ ತಂಬೇಕಾ? ಎಲ್ಲನೂ ಹೋಗ್ಬಿಟ್ಟು ಬಾ. ಹಿಂಗೆ ಹಿಡ್ಕೊಂಡ್ರೆ ಕ್ಲಿಯರಾಗಿ ಬರಲ್ಲ. ಸೇಲ್ ಆಯ್ತಂತೆ, ಬೈ 1 get 1 ಫ್ರೀ. ಯಾವ್ದು ಬೇಕು ಇದ್ಬೇಕಾ? ಎಷ್ಟು ರೂಪಾಯಿ ಇದ್ಬೇಕಾ? ಯಾಕೆ ಕೊಡಿಸ್ತೀನಿ ತಗೋ. ನಾನಿನ್ನೂ ಅಷ್ಟೊಂದು ಬೆಳೆದಿಲ್ಲ, ಬೆಳೆದಾಗ ನಾನೇ ತಂದೆ. ಹೆಂಗಾಸಿ ಹಿಂಗಾಸ ನೋ ಎಂಟ್ರಿ. ಆ ಕಡೆಯಿಂದನೇ ಹೋಗ್ಬೇಕು ಅನ್ಸುತ್ತೆ. ಈ ಕಡೆನೇ ಬರ್ರಿ. ಕೊಡಬೇಕು. ಯಾವ ಕಡೆಯಿಂದ ಹೋಗೋದು? ಎಂಟ್ರಿ ಫೀಸ್ ಫ್ರೆಂಡ್ಸ್. ಏ ಪಾಪ ಬಂದ್ರೆ ಅವ್ನು ಅಲ್ಟೋದ ಬಾ. ನೋಡಮ್ಮ, ನೋಡಕ್ಕೇನಮ್ಮ. ಅದೇ ಬೇರೆ ಇದೇ ಬೇರೆ ಕಣೆ. ಅದು ದೊಡ್ಡವ್ರಿಗೆ, ಸ್ವಲ್ಪ ದೊಡ್ಡವ್ರಿಗೆ ಎಲ್ಲ. ಹಾಂ, ಯಾವ್ದು ಚೆನ್ನಾಗೋದು ಅದು. ಈ ಚಿಕ್ಕ ಮಕ್ಳಿಗೆ ಇದೆ ಕಣೆ. ಇಟ್ಕೊಳ್ಳೋದು. ನೋಡ್ಕೊ ಬರಪ್ಪ ಏನೇನು ಗೇಮ್ಸ್ ಐತೆ ಅಂತ, ಆಮೇಲೆ ಆಟ ಆಡ್ಸೋಣ. ಇದು ನಾವು ಆಡ್ಬೋದು. ನಾವು ಆಡೋದೇನೆ. ಸುತ್ತು ಬರಂಬರ್ರಿ.
ಅವ್ನು ಕಾರ್ ಓಡಿಸೋದು ಇಷ್ಟ ಅವ್ರಿಗೆ. ಫೋನ್ ಮಾಡಕ್ಕೆ ಟಿಕೆಟ್ ತಗೋಬೇಕು, ಕಾಯಿನ್ಸ್ ತಗೋಬೇಕಂತ. ಒಂದು ಸೆಕೆಂಡ್ 2 ಸೆಕೆಂಡ್ ಏಕೆ ಯಾವಾಗಲೇ ಅಲ್ಲಿ ಅದಕ್ಕೂ ಇಷ್ಟ ಅವರ್ ₹1 ಅಂತ ಆಯ್ತು. ₹1 ಅಷ್ಟೇ. ಬಾರೋ ನೀರೇ ಕುಂತ್ಕೊಂಡು ಆಡೋದು ಯಾರು ಬೇಕಾದ್ರೆ. ಇಲ್ಲಿ ಸಿಗ್ನಲ್ ಅಲ್ಲ ಅವ್ರಂತ ಇನ್ನೇ ಕೆಳಗಡೆ ಹೋಗಬೇಕು. ಅಲ್ಲಿವರೆಗೂ ಇರು, ಆಟ ಆಡಿ. ನಡೀರಿ ಬತ್ತಾಳೆ. ಈ ಕಡೆ ಕಡೆ ಈ ಕಡೆ ಆಟಾಡ ಬರ್ರಿ ಇಲ್ಲಿ. ಏ ಋತಿಕ್, ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೋ. ಫೈನಲಿ ಬಂದ್ಲು. ಪಾಪುನು ಕರ್ಕೊಂಡ್ಬಿಡ್ತಾಳಲ್ವ, ಇಬ್ಬರು ಮಕ್ಕಳು ಒಟ್ಟಿಗೆ ಕೂಡಿಸ್ಬಿಟ್ಟು ಆಟ ಆಡ್ಸೋಣಂತ ವೆಯ್ಟ್ ಮಾಡಿಸ್ತಾ ಇದ್ದೋ. ಬಂದ್ಲು. ಈಗ ಇಬ್ಬರೂ ಆಟ ಆಡಿಸ್ತಾ ಇದ್ದೀವಿ. ಫಸ್ಟ್ ಅಲ್ಲಿ ಒಳಗಡೆ ಅಲ್ಲ ಹುಡುಗಿರಿನ ಅಲ್ಲೇ ಕೂತಾರ, ನಾವು ಸುಮ್ಮನೆ ಕೂತ್ಕೊಂಡು ಬಾರೋ. ನಲ್ಲಿ ಬರ್ತಿದ್ದೀಯೇ ನೀನು ಇನ್ನೂ ಬರ್ ಅಲ್ಲಿಂದ 2 ಸಲ ಮುರಿದಿಟ್ಕೊಂಡು ಚಿನಿಮಾ ಬಾಯ್. ಚಿನಿಮಾ ಏ ಚಿನಿಮಾ ನೋಡಿ 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 ಬಂಗಾರಿ.
ನನ್ನ ಮಗನಿಗೆ ಬೇರೆ ಎಲ್ಲ ಆಟಕ್ಕಿಂತ ಕಾರ್ ಡ್ರೈವ್ ಮಾಡೋದಂದ್ರೆ ತುಂಬ ಇಷ್ಟ. ಅದಕ್ಕೆ ಅಲ್ಲಿಗೆ ಕರ್ಕೊಂಬಂದು ಒಳಗಡೆನೂ ಆಟ ಆಡಿಸ್ತು. ಅಲ್ಲಿ ಸಾಕ್ಸ್ ಕಂಪಲ್ಸರಿ ಅಂತ ಹೇಳಿದರು. ಸಾಕ್ಸ್ ಎಲ್ಲ ಹಾಕಿಸ್ಬಿಟ್ಟು ಒಳಗಡೆ ಆಟ ಆಡಿಸಿ, ಆಮೇಲೆ ಹೊರಗಡೆನೂ ಕೂಡ ಬಸ್ಸು ಡ್ರೈವ್ ಅದರೊಳಗಡೆ ರೌಂಡ್ ಹಾಕಿಸ್ತಾರೆ. ಇದು ಕಾರ್ ಡ್ರೈವು. ಅವನಿಗೆ ಕಾರ್ ಡ್ರೈವೇ ಇಷ್ಟ, ಅದಕ್ಕೆ ಕಾರ್ ಡ್ರೈವ್ನೇ ಮಾಡಿಸ್ತಾ ಇದ್ದೀವಿ. ಅಲ್ಲಿ 2 ರೌಂಡ್ಗೆ 100 ರೂಪೀಸು ಕಾರ್ ಡ್ರೈವ್ಗೆ. ಇಬ್ರೂ ಕೂಡ ಆಡಿಸ್ತು, ಕಾರ್ ಡ್ರೈವ್ ಮಾಡಿಸ್ತು. ಒಳಗಡೆನೂ ಕೂಡ ಸ್ವಲ್ಪ ಹೊತ್ತು ಆಟ ಆಡಿಸ್ತು. ಅಲ್ಲಿ 1 ಅವರ್ ಅಷ್ಟೇ ಟೈಮಿಂಗ್ಸ್ ಇರುತ್ತೆ ಒಳಗಡೆ. 400 ರೂಪೀಸ್ಗೆ 1 ಅವರ್ ಅಷ್ಟೇ ಒಳಗಡೆ ಕರ್ಕೊಡ್ತಾರೆ. ಒಳಗಡೆ ಆಟ ಆಡ್ಬೋದು ಅವರು. ಅದು ಅವ್ರ ಜೊತೆ ಒಬ್ಬರು ಮಾತ್ರ ಹೋಗಬೇಕು, ಬೇರೆಯವರೆಲ್ಲ ಆಚೆನೇ ಇರಬೇಕು. ಅವ್ರು ಆಟ ಆಡ್ಕೊಂಡು ಬಂದರು. ಆಮೇಲೆ ನಾವು ಈಚೆಗಡೆನೂ ಸಹ ಆಟ ಆಡಿಸ್ತಾ ಇದ್ದೀವಿ. ಅವ್ರಿಗೆ ಬಿಟ್ಬಿಟ್ಟು ಬರೋಕ್ಕೆ ವಾಪಸ್ ಮನಸ್ಸೇ ಆಗ್ತಾಯಿಲ್ಲ. ಇಬ್ಬರು ಹಠ ಮಾಡ್ತಾನೆ ಅವರೇ, ನಾನು ಆಟ ಆಡ್ತೀನಿ ಅಂತ, ಇನ್ನೂ ಇಲ್ಲೇ ಇರೋಣ ಅಂತ. ಯಾಕ ಋತಿಕ್ ನೋಡ್ಸಕ್ ಆತಲ್ಲ. ಆಟೋ ಬುಕ್ ಮಾಡಿಕೊಂಡು ಅಲ್ಲಿ ನನ್ನ ಫ್ರೆಂಡು ಅವ್ರ ಮನೆ ನಿಯರ್ ಬೈ ಅಲ್ವಾ, ಅವಳಿಗೆ ಗೊತ್ತಿರೋ ಒಂದು ಹೋಟ್ಲ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಎಲ್ಲರೂ ಊಟ ಮಾಡಿ, ಯಾರಿಗೆ ಏನೇನು ಬೇಕೋ ಎಲ್ಲ ತಿಂದ್ಬಿಟ್ಟು ಊಟ ಮಾಡಿಕೊಂಡು ಮುಗಿಸ್ಕೊಂಡು ಬರೋಣ ಅಂತ ಹೋಗಿದ್ದು. ನನ್ನ ಮಗಂಗೆ ಊಟ ತಿನ್ಸೋದೇ ಒಂದು ದೊಡ್ಡ ಕತೆ ಆಗ್ಬಿಟ್ಟಿತ್ತು ನಮಗೆ. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ನೈಟ್ ಆಗಿತ್ತು. ನೈಟ್ ಆಗಲೇ 8 ಗಂಟೆ ಆಗಿತ್ತು. ನಮ್ಮಪ್ಪ ಬಂದು ಕರ್ಕೊಂಬಂದರು ಅಲ್ಲಿಂದ. ಇದಾಗಿತ್ತು ನಮ್ಮ ಇವತ್ತಿನ ಯೂಟ್ಯೂಬ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.